ಶಾಂತಿ ಸಭೆಯನ್ನ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಮಾಡಕ್ ಮುಂದಾಗಿದ್ದಾರೆ. ಏನಾಯ್ತು ಆ ಸಭೆ ಆಗಿದ್ದಾಗ? ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದ ನಂತರ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಶಾಂತಿ ಸಭೆಯನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ. ಕಾರಣ ಏನು? ಡಿಸಿ ಫೌಜಿಯಾ ತರನ್ನುಮ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆ ಇದು. ಆರ್ಎಸ್ಎಸ್ ಲಾಠಿ ಬಿಟ್ಟು ಪಥಸಂಚಲನಕ್ಕೆ ಮುಂದಾಗಬೇಕು ಅಂತ ಕೇಳಿದ್ದಿತ್ತು. ದಲಿತ ಸಂಘಟನೆಗಳು ಆಗ್ರಹಿಸ್ತಾ ಇದ್ದಿದ್ದು ಲಾಠಿ ಬಿಟ್ಟು ಬರಬೇಕು ಅವರು ಅಂತೇಳಿ. ರಾಷ್ಟ್ರಧ್ವಜ ಹಿಡಿದು ಪಥಸಂಚಲನ ಮಾಡುವಂತೆ ಪಟ್ಟು ಹಿಡಿದಿದ್ರು. ಆರ್ಎಸ್ಎಸ್ ಮತ್ತು ಇತರೆ ಸಂಘಟನೆಗಳ ನಡುವೆ ವಾಗ್ವಾದ ನಡೆದಿದೆ. ನವೆಂಬರ್ 2ರಂದೇ ಪರೇಡ್ಗೆ ದಲಿತ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇವೆ. ಹಾಗಾಗಿ ಈ ಜಟಾಪಟಿಗಳ ಮಧ್ಯದಲ್ಲಿ ಶಾಂತಿ ಸಭೆಯನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈಗ ಈ ಸಭೆ ಏನಕ್ಕೋಸ್ಕರ ಆಯೋಜನೆಯನ್ನ ಮಾಡಿದ್ರು, ರದ್ದು ಮಾಡಿದ್ದು ಏನಕ್ಕೆ ಅಂತ? ಅರುಣ್, ನಾವು ಡೇ 1 ಕೂಡ ಹೇಳ್ತಾ ಇದ್ದೀವಿ. ಅಕ್ಟೋಬರ್ 25ರಂದು ಯಾವಾಗ ಹೈಕೋರ್ಟ್ ಏನಂದ್ರೆ ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿ ಒಂದು ವರದಿ ಕೊಡಿ ಅಂತ ಯಾವಾಗ ಸೂಚನೆ ಕೊಟ್ಟಿತ್ತು, ಅಂದಿನಿಂದ ಕೂಡ ಹೇಳ್ತಾ ಇದ್ದೀವಿ ಕಲಬುರಗಿಯ ಜಿಲ್ಲಾಡಳಿತದ ವತಿಯಿಂದ ಈ ಒಂದು ಶಾಂತಿ ಸಭೆ ಏನಂದ್ರೆ ಒಮ್ಮತದ ನಿರ್ಧಾರಕ್ಕೆ ಬಹುತೇಕ ಡೌಟ್ ಅಂತ. ಯಾಕಂದ್ರೆ ಅವರಿಗೆ ರಾಜಕೀಯ ಒತ್ತಡ ಒಂದು ಕಡೆ ಆದ್ರೆ ಹೈಕೋರ್ಟ್ನ ನಿರ್ದೇಶನ ಒಂದು ಕಡೆ ಆಗಿದೆ. ಹೀಗಾಗಿ ಇವತ್ತು ಶಾಂತಿ ಸಭೆಯನ್ನು ಹೈಕೋರ್ಟ್ ನಿರ್ದೇಶನದಂತೆ ಆಯಿತು, ಆದರೆ ಶಾಂತಿ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಮಾತ್ರ ಬರಲಿಲ್ಲ. ಅಲ್ಲೂ ಕೂಡ ವಾದ ಪ್ರತಿವಾದ ವಾಗ್ವಾದ ಆಗಿ ಕೊನೆಗೆ ಅರ್ಧಕ್ಕೆ ಸಭೆಯನ್ನು ಮೊಟಕುಗೊಳಿಸುವಂತಹ ಪರಿಸ್ಥಿತಿ ಎದುರಾದಂತಹ ಹಿನ್ನೆಲೆಯಲ್ಲಿ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಈಗ ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಂದಲೂ ಕೂಡ ಲಿಖಿತ ಹೇಳಿಕೆಯನ್ನು ಈಗ ಕಲಬುರಗಿಯ ಜಿಲ್ಲಾಡಳಿತ ಪಡೆದುಕೊಂಡಿದೆ. ಅದಾದ ಬಳಿಕ ಏನಂದ್ರೆ ಅಲ್ಲಿ ವಾಗ್ವಾದ ಒಂದಿಷ್ಟು ಸಮಯದಲ್ಲಿ ಒಂದಿಷ್ಟು ಪರಿಸ್ಥಿತಿ ನಿಯಂತ್ರಣ ತಪ್ಪಿದಂತೆ ಕಂಡು ಬಂದಂತ ಪರಿಸ್ಥಿತಿ ಕೂಡ ಕೆಳಗಡೆ ಬಂತು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಏನೆಲ್ಲ ಆಯ್ತು, ಯಾಕೆ ವಾದ ಪ್ರತಿವಾದ ವಾಗ್ವಾದ ಆಯ್ತು ಅನ್ನೋದಕ್ಕೆ ಒಂದು ಬಿಜೆಪಿ ಮುಖಂಡರು ನಮ್ಮೊಂದಿಗೆ ಇದ್ದಾರೆ. ಆ ಸಭೆಯಲ್ಲಿ ಭಾಗಿಯಾದವರು ಅಮರ ಎಷ್ಟಗಿ ಅವರೇ. ಸರ್, ಪ್ರಮುಖವಾಗಿ ಅಲ್ಲಿ ಯಾಕೆ ವಾದ ಪ್ರತಿವಾದ ಆಯಿತು, ವಾಗ್ವಾದ ಆಯಿತು? ಜಿಲ್ಲಾಡಳಿತ ಕರೆದಿರ್ತಕ್ಕಂಥ ಶಾಂತಿ ಸಭೆಯಲ್ಲಿ ಅವರವ್ರ ವಾದ ಅವರವರ ಮನವಿಯನ್ನು ಸಲ್ಲಿಸಿದ್ರು. ಕೆಲವು ಸಂಘಟನೆಯವರು ಸಂಘದ ಪಥಸಂಚಲನದಲ್ಲಿ ಲಾಠಿ ಬಿಟ್ಟು ಪಥಸಂಚಲನ ಮಾಡಬೇಕು, ಭಗವಾ ಧ್ವಜ ಬಿಟ್ಟು ಪಥಸಂಚಲನ ಮಾಡಬೇಕು, ನೀವು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂಥೇಳಿ ಒತ್ತಾಯ ನಮ್ಮ ಮೇಲೆ ಮಾಡ್ತಾಯಿದ್ರು. ಅಲ್ಲಿ ನಮ್ಮ ಮೇಲೆ ಒತ್ತಾಯ ಮಾಡ್ತಕ್ಕಂಥ ಸಭೆ ಅಲ್ಲದು, ಅದು ಶಾಂತಿ ಸಭೆ. ನೀವೇನಿದ್ರು ಜಿಲ್ಲಾಧಿಕಾರಿಗಳಿಗೆ ಹೇಳ್ರಿ. ನಾವು ಜಿಲ್ಲಾಧಿಕಾರಿಗಳು ಮತ್ತು ಉಚ್ಚ ನ್ಯಾಯಾಲಯ ಏನು ನಿರ್ಣಯ ತೋತದ ಕಾನೂನಿನ ಅಡಿಯಲ್ಲಿ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಎಲ್ಲರಿಗಿಂತ ಮುಂಚೆ ಅರ್ಜಿ ಕೊಟ್ಟವ್ರು ನಾವು. ಈ ಹಿಂದೆನೂ ನಾವು ಪಥಸಂಚಲನ ಫಿಕ್ಸ್ ಆಗಿತ್ತು. ಕಾರಣಾಂತರದಿಂದ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಲಾಠಿ ಬಿಡಿ ಅಂದಿದ್ದಕ್ಕೆ ವಾಗ್ವಾದ ಆಯಿತು. ಲಾಠಿ ಬಿಡಿ ಅಂದದಕ್ಕೆ ವಾಗ್ವಾದ ಆಗಿಲ್ಲ. ಲಾಠಿ ಬಿಡಿ ಭಗವಾ ಧ್ವಜ ಬಿಡಿ ಒಂದು, ನೀವು ಮಾಡೋದು ದಿನನೇ ನಾವು ಮಾಡ್ತೀವಿ ಅಂಥೇಳಿ ಉದ್ದೇಶಪೂರ್ವಕ ಕೆಲ ಸಂಘಟನೆಯವರು. ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೂ ಸಮಾನತೆ ಇದೆ. ಆದರೆ ನೀವು ಮಾಡೋದು ದಿನನೇ ನಾವು ಮಾಡ್ತೀವಿ ಅಂತಕ್ಕಂಥ ಪ್ರಿಯಾಂಕನ ಹಿಂಬಾಲಕರ ಏನು ವಾದ ಇತ್ತು, ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಒಂದೊಂದು ಸಂಘಟನೆಗೆ ಒಂದೊಂದು ದಿನ ಕೊಡ್ರಿ. ನಿಮ್ಮಿಂದನೇ ಅಲ್ಲಿ ಅಶಾಂತಿ ಆಯಿತು ಅಂತ? ಇಲ್ಲ, ನಮ್ಮಿಂದ ಅಶಾಂತಿ ಆಗಿಲ್ಲ. ನೀವು ಲಾಠಿ ಬಿಡ್ರಿ, ಭಗವಾ ಧ್ವಜ ಬಿಡ್ರಿ, ರಾಷ್ಟ್ರೀಯ ಧ್ವಜ ಹಿಡ್ರಿ ಅಂತ ಹೇಳ್ತಕ್ಕಂಥವ್ರು ನೀವು ಯಾರು ನಮ್ಗೆ? ನಾವೇನಿದ್ರು ಜಿಲ್ಲಾಧಿಕಾರಿಗಳು ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಪಾಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೇ ರಾಷ್ಟ್ರೀಯ ಧ್ವಜ ನಾವು ನಮ್ಮ ನರೇಂದ್ರ ಮೋದಿಜಿಯವರ ಆದೇಶದಂತೆ ಹರ್ ಘರ್ ತಿರಂಗ ಅಂತೇಳಿ ಕೋಟ್ಯಾಂತರ ಏನಾಯ್ತು, ಲಾಸ್ಟ್ ಏನಾಯ್ತು? ಲಾಸ್ಟ್ ಪ್ರಿಯಾಂಕನ ಗುಂಡಾಗಳು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಅನೇಕ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಇದು ಮಾಡಿದ್ರು. ಆದರೆ ಇಲ್ಲಿ ಜಿಲ್ಲಾ ಎಡಿಷನಲ್ SP, ಚಿತ್ತಾಪುರ DYSP, ಚಿತ್ತಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಎಂದು ನೌಕರಿ ಆಗ್ಯದ ಅವ್ರು ಇಲ್ಲಿ ಯಾರ? ನಿಮ್ಮ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು ಅನ್ನೋದು ನಿಮ್ಮ ಆರೋಪ ಆಯ್ತು. ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು. ಅದು ಪೊಲೀಸರ ಕುಮ್ಮಕ್ಕನೂ ಇದೆ. ನಮಗೆ ಒತ್ತಾರ ವಿನ ಅವ್ರಿಗೆ ಹಿಡಿಲಿಕ್ಕೆ ತಯಾರಿಲ್ಲ, ಅವ್ರಿಗೆ ತಡಿಲಿಕ್ಕೆ ತಯಾರಿಲ್ಲ. ಇದೆಲ್ಲ ಪ್ರಿಯಾಂಕನ ಇನ್ವೆಸ್ಟಿಗೇಷನ್. ನನ್ನ ಮೇಲೆ ಏನಾದರೂ ಆದರೆ ಅದಕ್ಕೆ ನೇರವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕೆ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ವಾದ ಪ್ರತಿವಾದ ಏನಂದ್ರೆ ವಾಗ್ವಾದಕ್ಕೆ ಆಗಿರುವಂತಹ ಪ್ರಮುಖ ಕಾರಣ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ RSS ನ ಒಂದು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ದಲಿತ ಸಂಘಟನೆಗಳ ಒಂದು ಆರೋಪ ಆಗಿದೆ.
ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.